ಅದು ಜುಲೈ ತಿಂಗಳ ನಡುಭಾಗ. ಮಲೆನಾಡು ಆಗಷ್ಟೇ ಮಳೆಗಾಲದ ದಟ್ಟವಾದ ಹೊದಿಕೆಯನ್ನು ಹೊದ್ದುಕೊಂಡು ಮಲಗಿದ್ದ ಸಮಯ. ಆಕಾಶದಲ್ಲಿ ಸದಾ ಕಾರ್ಮೋಡಗಳದ್ದೇ ದರ್ಬಾರು. ಆಗಾಗ ಸುರಿಯುವ ಜಿಡಿಮಳೆ, ನಡುವೆ ಇಣುಕುವ ಸೂರ್ಯನ ಕಿರಣಗಳು, ಬೆಟ್ಟಗಳ ತುದಿಯಲ್ಲಿ ತೇಲಾಡುವ ಬೆಳ್ಳನೆಯ ಮಂಜು, ಇವೆಲ್ಲವೂ ಸಕಲೇಶಪುರದ ಸೌಂದರ್ಯವನ್ನು ಇಮ್ಮಡಿಗೊಳಿಸಿದ್ದವು. ಬೆಂಗಳೂರಿನ ಐಟಿ ಕಂಪನಿಯ ಜಂಜಾಟ, ಟ್ರಾಫಿಕ್ ಕಿರಿಕಿರಿ ಮತ್ತು ಯಾಂತ್ರಿಕ ಜೀವನದಿಂದ ರೋಸಿಹೋಗಿದ್ದ ವಿಕ್ರಮ್ ತನ್ನ ಮನಸ್ಸಿನ ಶಾಂತಿಗಾಗಿ ಈ ಊರನ್ನು ಆರಿಸಿಕೊಂಡಿದ್ದ. ವಿಕ್ರಮ್ 6 ಅಡಿ ಎತ್ತರದ, ಸುಂದರ ಮೈಕಟ್ಟುಳ್ಳ, ಕ್ರೀಡಾಪಟುವಿನಂತಹ ದೇಹದಾರ್ಢ್ಯ ಹೊಂದಿದ್ದ ಯುವಕ. ಅವನ ಕಣ್ಣುಗಳಲ್ಲಿ ಏನೋ ಒಂದು ತೀಕ್ಷ್ಣತೆ ಇತ್ತು, ಆದರೆ ಅದೇ ಸಮಯದಲ್ಲಿ ಒಂದು ಬಗೆಯ ಮೌನವೂ ಮನೆಮಾಡಿತ್ತು. ಅವನು ತನ್ನ ಕಾರನ್ನು ಕಾಫಿ ತೋಟದ ಮಧ್ಯೆ ಇದ್ದ ಆ ಪುರಾತನ ಹೋಂಸ್ಟೇ ಕಡೆಗೆ ತಿರುಗಿಸಿದಾಗ ತಂಪಾದ ಗಾಳಿ ಅವನ ಮುಖಕ್ಕೆ ಅಪ್ಪಳಿಸಿ ಸ್ವಾಗತಿಸಿತು. ಆ ಹೋಂಸ್ಟೇ ಹೆಸರು ನಿಸರ್ಗ ಧಾಮ. ಅದು ಊರಿನ ಗಲಾಟೆಯಿಂದ ದೂರ, ದಟ್ಟ ಕಾಡಿನ ಅಂಚಿನಲ್ಲಿತ್ತು. ಅಲ್ಲಿಗೆ ತಲುಪಿದಾಗ ಸಂಜೆ 5 ಗಂಟೆ. ಆಗಲೇ ಕತ್ತಲು ಆವರಿಸುವ ಸೂಚನೆ ಸಿಗುತ್ತಿತ್ತು. ವಿಕ್ರಮ್ ಕಾರಿನಿಂದ ಇಳಿದು ತನ್ನ ಬ್ಯಾಗ್ ತೆಗೆದುಕೊಂಡು ಲಾಂಜ್ ಕಡೆಗೆ ನಡೆದ. ಅಲ್ಲಿನ ಮ್ಯಾನೇಜರ್ ಅವನನ್ನು ಸ್ವಾಗತಿಸಿ ಅವನ ರೂಮಿನ ಕೀ ನೀಡಿದರು. ಅದು ಮರದ ಕಾಟೇಜ್ ಆಗಿದ್ದು, ಬಾಲ್ಕನಿಯಲ್ಲಿ ನಿಂತರೆ ಎದುರಿಗೆ ವಿಶಾಲವಾದ ಕಾಫಿ ತೋಟ ಮತ್ತು ದೂರದಲ್ಲಿ ಹರಿಯುವ ಗೆರೆ ಕಾಣಿಸುತ್ತಿತ್ತು. ವಿಕ್ರಮ್ ಫ್ರೆಶ್ ಆಗಿ ಬಾಲ್ಕನಿಯಲ್ಲಿ ಬಂದು ನಿಂತ. ಕೈಯಲ್ಲಿ ಬಿಸಿ ಕಾಫಿ ಇತ್ತು. ಪ್ರಕೃತಿಯ ಆ ನಿಶ್ಶಬ್ದತೆಯಲ್ಲಿ ಕೇವಲ ಪಕ್ಷಿಗಳ ಕಲರವ ಮತ್ತು ಎಲೆಗಳ ಮೇಲೆ ಬೀಳುವ ಮಳೆಯ ಹನಿಗಳ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಅವನು ಆ ಸುಂದರ ದೃಶ್ಯವನ್ನು ಕಣ್ಣುಂಬಿಕೊಳ್ಳುತ್ತಿದ್ದಾಗ ಪಕ್ಕದ ಕಾಟೇಜ್ನ ಬಾಲ್ಕನಿಯಲ್ಲಿ ಯಾರೋ ಬಂದು ನಿಂತ ಶಬ್ದವಾಯಿತು. ಅವನು ಸಹಜವಾಗಿ ಅತ್ತ ತಿರುಗಿದ. ಆ ಕ್ಷಣ ಅವನ ಕೈಯಲ್ಲಿದ್ದ ಕಾಫಿ ಕಪ್ ನಡುಗಿದಂತಾಯಿತು. ಅಲ್ಲಿ ನಿಂತಿದ್ದಾಕೆ ಸಾಕ್ಷಾತ್ ಅಪ್ಸರೆಯಂತೆ ಕಾಣುತ್ತಿದ್ದಳು. ಅವಳ ಹೆಸರು ಮೇಘನ. ಅವಳು ಬಿಳಿ ಬಣ್ಣದ ಶಿಫಾನ್ ಸೀರೆ ಉಟ್ಟಿದ್ದಳು, ತಲಕೂದಲು ಒದ್ದೆಯಾಗಿ ಭುಜದ ಮೇಲೆ ಹರಡಿಕೊಂಡಿತ್ತು. ಅವಳ ಮೈಬಣ್ಣ ಹಾಲಿನಂತೆ ಬಿಳುಪು. ಸಂಜೆಯ ಮಬ್ಬು ಕತ್ತಲೆಯಲ್ಲಿ ಅವಳ ಮುಖದ ಕಾಂತಿ ದೀಪದಂತೆ ಬೆಳಗುತ್ತಿತ್ತು. ಅವಳು ಆಕಾಶವನ್ನೇ ನೋಡುತ್ತಿದ್ದಳು, ಅವಳ ಕಣ್ಣುಗಳಲ್ಲಿ ಏನೋ ಒಂದು ಹಂಬಲವಿತ್ತು. ವಿಕ್ರಮ್ ಅವಳನ್ನೇ ರೆಪ್ಪೆ ಮೈಯದೆ ನೋಡತೊಡಗಿದ. ಅವಳ ಕುತ್ತಿಗೆಯ ಮೇಲಿನ ಸಣ್ಣ ಮಚ್ಚೆ, ಗಾಳಿಗೆ ಹಾರುತ್ತಿದ್ದ ಮುಂಗುರುಳು, ಅವಳ ದೇಹದ ಸುಂದರ ವಕ್ರತೆಗಳು ಅವನ ಎದೆಯಲ್ಲಿ ಬಹುದಿನಗಳಿಂದ ಸುಪ್ತವಾಗಿದ್ದ ಪ್ರೇಮದ ತಂತಿಯನ್ನು ಮೀಡಿದವು. ಅಚಾನಕ್ಕಾಗಿ ಮೇಘನ ಅವನ ಕಡೆ ನೋಡಿದಳು. ಅವರಿಬ್ಬರ ಕಣ್ಣುಗಳು ಸಂಧಿಸಿದ ಆ ಕ್ಷಣ ಸಮಯವೇ ಸ್ತಬ್ಧವಾದಂತಾಯಿತು. ಆ ರಾತ್ರಿ ಊಟದ ಸಮಯದಲ್ಲಿ ಡೈನಿಂಗ್ ಹಾಲ್ನಲ್ಲಿ ಮತ್ತೆ ಭೇಟಿಯಾದರು. ಅಲ್ಲಿ ಹೆಚ್ಚು ಜನರಿರಲಿಲ್ಲ, ಹೊರಗೆ ಧಾರಾಕಾರ ಮಳೆ ಸುರಿಯುತ್ತಿತ್ತು. ವಿಕ್ರಮ್ ಒಂದು ಮೂಲೆಯ ಟೇಬಲ್ನಲ್ಲಿ ಕುಳಿತಿದ್ದ, ಮೇಘನಾ ಕೂಡ ಒಂಟಿಯಾಗಿಯೇ ಬಂದು ಇನ್ನೊಂದು ಟೇಬಲ್ನಲ್ಲಿ ಕುಳಿತಳು. ವಿಕ್ರಮ್ ಧೈರ್ಯ ಮಾಡಿ ಎದ್ದು ಅವಳ ಬಳಿ ಹೋದ. ಕ್ಷಮಿಸಿ, ನೀವು ಒಂಟಿಯಾಗಿದ್ದೀರಿ ಅಂತ ಅನ್ನಿಸ್ತು. ಅಭ್ಯಂತರವಿಲ್ಲದಿದ್ದರೆ ನಾನು ನಿಮ್ಮ ಜೊತೆ ಕೂರಬಹುದೇ ಎಂದು ಕೇಳಿದ. ಅವನ ಧ್ವನಿಯಲ್ಲಿ ಒಂದು ಗಾಂಭೀರ್ಯ ಮತ್ತು ಗೌರವವಿತ್ತು. ಮೇಘನ ಮುಗುಳ್ನಕ್ಕಳು. ಆ ನಗು ವಿಕ್ರಮ್ನ ಹೃದಯವನ್ನು ಹಿಂಡಿದಂತಾಯಿತು. ಖಂಡಿತ, ಕೂತ್ಕೊಳ್ಳಿ. ನನಗೂ ಊಟಕ್ಕೆ ಕಂಪನಿ ಸಿಕ್ಕಂತಾಗುತ್ತದೆ ಎಂದಳು. ಮಾತುಕತೆ ಶುರುವಾಯಿತು. ವಿಕ್ರಮ್ ತನ್ನ ಬಗ್ಗೆ ಹೇಳಿಕೊಂಡ. ಮೇಘನ ತಾನು ಒಬ್ಬ ಲೇಖಕಿ ಎಂದು, ತನ್ನ ಹೊಸ ಕಾದಂಬರಿಯ ಬರವಣಿಗೆಗಾಗಿ ಈ ಏಕಾಂತ ಜಾಗಕ್ಕೆ ಬಂದಿರುವುದಾಗಿ ಹೇಳಿದಳು. ಲೇಖಕಿ ಅಂದ ಮೇಲೆ ನಿಮಗೆ ಪದಗಳ ಮೇಲೆ ಅತೀವ ಹಿಡಿತವಿರಬೇಕು ಎಂದ ವಿಕ್ರಮ್ ಅವಳ ಕಣ್ಣುಗಳನ್ನೇ ನೋಡುತ್ತಾ ಹೇಳಿದ. ಪದಗಳ ಮೇಲೆ ಹಿಡಿತವಿದೆ, ಆದರೆ ಕೆಲವೊಮ್ಮೆ ಕಣ್ಣುಗಳೇ ಮಾತನಾಡುವಾಗ ಪದಗಳು ಮೌನವಾಗುತ್ತವೆ ಎಂದು ಮೇಘನ ಅರ್ಥಗರ್ಭಿತವಾಗಿ ಉತ್ತರಿಸಿದಳು. ಆ ಮಾತು ವಿಕ್ರಮ್ನ ಎದೆಯಲ್ಲಿ ಬಾಣದಂತೆ ನಾಟಿತು. ಅವನು ಮೆಲ್ಲಗೆ ನಕ್ಕ. ನಿಮ್ಮ ಕಣ್ಣುಗಳು ನಿಜವಾಗಿಯೂ ಕಾದಂಬರಿಗಿಂತ ಹೆಚ್ಚು ಆಳವಾಗಿವೆ. ಅದರಲ್ಲಿ ಮುಳುಗಿದರೆ ಈಜಲು ಬಾರದವನು ಕೂಡ ದಡ ಸೇರಲು ಇಷ್ಟಪಡುವುದಿಲ್ಲ ಎಂದು ಒಂದು ಮಾದಕವಾದ ಕಾಂಪ್ಲಿಮೆಂಟ್ ನೀಡಿದ. ಮೇಘನಾಳ ಕೆನ್ನೆಗಳು ನಾಚಿಕೆಯಿಂದ ಕೆಂಪಾದವು. ನೀವು ಐಟಿ ಉದ್ಯೋಗಿ ಅಂತ ಹೇಳಿದ್ರಿ, ಆದರೆ ಮಾತು ನೋಡಿದರೆ ಕವಿಯಂತೆ ಇದೆ ಎಂದಳು. ಆ ರಾತ್ರಿ ಊಟ ಮುಗಿದ ಮೇಲೂ ಅವರ ಮಾತುಕತೆ ಮುಗಿಯಲಿಲ್ಲ. ಅವರು ಹೊರಗಿನ ವರಾಂಡದಲ್ಲಿ ಕುಳಿತು ಮಳೆಯನ್ನು ನೋಡುತ್ತಾ ಗಂಟೆಗಟ್ಟಲೆ ಮಾತನಾಡಿದರು. ಮಳೆಯ ಸದ್ದು, ತಂಪಾದ ಗಾಳಿ ಮತ್ತು ಅವರಿಬ್ಬರ ನಡುವೆ ಬೆಳೆಯುತ್ತಿದ್ದ ಆಪ್ತತೆ ಆ ರಾತ್ರಿಯನ್ನು ಅವಿಸ್ಮರಣೀಯವಾಗಿಸಿತು. ವಿಕ್ರಮ್ ಅವಳ ಪ್ರತಿಯೊಂದು ಚಲನವಲನವನ್ನು ಗಮನಿಸುತ್ತಿದ್ದ. ಅವಳು ಮಾತನಾಡುವಾಗ ತುಟಿಗಳನ್ನು ಕಚ್ಚುವ ರೀತಿ, ಕೂದಲನ್ನು ಹಿಂದಕ್ಕೆ ಸರಿಸುವ ಪರಿ ಎಲ್ಲವೂ ಅವನಲ್ಲಿ ಕಾಮಕ್ಕಿಂತ ಹೆಚ್ಚಾಗಿ ಒಂದು ಗಾಢವಾದ ಪ್ರೇಮವನ್ನು ಹುಟ್ಟುಹಾಕುತ್ತಿದ್ದವು. ಮಾರನೇ ದಿನ ಬೆಳಿಗ್ಗೆ ಮಳೆ ಸ್ವಲ್ಪ ಬಿಡುವು ನೀಡಿತು. ಹೋಂಸ್ಟೇ ಮಾಲೀಕರು ಹತ್ತಿರದ ಜಲಪಾತಕ್ಕೆ ಚಾರಣ, ಟ್ರೆಕ್ಕಿಂಗ್ ಹೋಗಲು ಸಲಹೆ ನೀಡಿದರು. ವಿಕ್ರಮ್ ಮತ್ತು ಮೇಘನಾ ಒಟ್ಟಿಗೆ ಹೋಗಲು ನಿರ್ಧರಿಸಿದರು. ಕಾಡಿನ ದಾರಿ ಕಿರಿದಾಗಿತ್ತು.
ಇಕ್ಕೆಲಗಳಲ್ಲಿ ಎತ್ತರದ ಮರಗಳು, ಬಳ್ಳಿಗಳು. ದಾರಿಯುದ್ದಕ್ಕೂ ಹಕ್ಕಿಗಳ ಚಿಲಿಪಿಲಿ. ವಿಕ್ರಮ್ ಮುಂದೆ ನಡೆಯುತ್ತಾ ದಾರಿ ಸುಗಮಗೊಳಿಸುತ್ತಿದ್ದ. ಕೆಲವು ಕಡೆ ದಾರಿ ಜಾರುತ್ತಿತ್ತು. ಒಂದು ಕಡೆ ಮೇಘನ ಕಾಲು ಜಾರಿ ಬೀಳುವ ಹೋದಾಗ ವಿಕ್ರಮ್ ತಕ್ಷಣ ಅವಳ ಕೈ ಹಿಡಿದು ಎಳೆದುಕೊಂಡ. ಅವಳು ಬಂದು ಅವನ ಎದೆಗೆ ಅಪ್ಪಳಿಸಿದಳು. ಆ ಕ್ಷಣ ಇಬ್ಬರೂ ಸ್ತಬ್ಧರಾದರು. ಅವಳ ಮೃದುವಾದ ದೇಹ ಅವನ ಗಟ್ಟಿಯಾದ ದೇಹಕ್ಕೆ ತಾಗಿದಾಗ ಉಂಟಾದ ಸಂವೇದನೆ ವರ್ಣನಾತೀತ. ವಿಕ್ರಮ್ ಅವಳ ಸೊಂಟವನ್ನು ಹಿಡಿದು ನಿಲ್ಲಿಸಿದ್ದ. ಅವಳ ಉಸಿರು ಅವನ ಕುತ್ತಿಗೆಗೆ ತಾಗುತ್ತಿತ್ತು. ಜೋಪಾನ ಮೇಘನ. ಈ ಕಾಡು ಸುಂದರವಾಗಿದೆ, ಆದರೆ ಅಪಾಯಕಾರಿಯೂ ಹೌದು ಎಂದು ವಿಕ್ರಮ್ ಪಿಸುಗುಟ್ಟಿದ. ಅವಳು ಅವನ ಕಣ್ಣುಗಳಲ್ಲಿ ಕಣ್ಣಿಟ್ಟು, ನಿಮ್ಮ ಜೊತೆ ಇರುವಾಗ ಯಾವ ಅಪಾಯವೂ ನನ್ನನ್ನು ಮುಟ್ಟಲಾರದು ಎನಿಸುತ್ತಿದೆ ಎಂದಳು. ಅವಳ ಧ್ವನಿಯಲ್ಲಿ ಒಂದು ನಂಬಿಕೆ ಮತ್ತು ಸಮರ್ಪಣಾ ಭಾವವಿತ್ತು. ಅವರು ಜಲಪಾತದ ಬಳಿ ತಲುಪಿದರು. ಅಲ್ಲಿ ಯಾರೂ ಇರಲಿಲ್ಲ. ಧುಮ್ಮಿಕ್ಕುವ ನೀರು ಹಾಲಿನ ನೊರೆಯಂತೆ ಕಾಣುತ್ತಿತ್ತು. ಮೇಘನ ನೀರಿನ ಹತ್ತಿರ ಹೋಗಿ ಕುಳಿತಳು. ವಿಕ್ರಮ್ ಅವಳ ಫೋಟೋಗಳನ್ನು ತೆಗೆಯತೊಡಗಿದ. ನನ್ನ ಫೋಟೋ ಯಾಕೆ ತೆಗಿತಿದ್ದೀರಾ? ಇಲ್ಲಿನ ಪ್ರಕೃತಿ ಎಷ್ಟು ಚೆನ್ನಾಗಿದೆ, ಅದನ್ನು ಸೆರೆಹಿಡಿಯಿರಿ ಎಂದಳು ಮೇಘನ. ವಿಕ್ರಮ್ ಕ್ಯಾಮೆರಾವನ್ನು ಕೆಳಗಿಳಿಸಿ ಅವಳ ಹತ್ತಿರ ಹೋದ. ಪ್ರಕೃತಿ ಸುಂದರವಾಗಿದೆ ನಿಜ, ಆದರೆ ಪ್ರಕೃತಿಯೇ ನಾಚುವಂತಹ ಸೌಂದರ್ಯ ನನ್ನ ಎದುರಿಗಿರುವಾಗ ನಾನು ಬೆಟ್ಟಗುಡ್ಡಗಳನ್ನು ನೋಡುವುದು ಹೇಗೆ ಎಂದ. ಅವನು ಅವಳ ಪಕ್ಕದಲ್ಲಿ ಕುಳಿತ. ಮೇಘನಾಳ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡ. ಅವನ ಬೆರಳುಗಳು ಅವಳ ಅಂಗೈಯಲ್ಲಿ ಚಿತ್ರ ಬರೆಯುವಂತೆ ಮೃದುವಾಗಿ ಸವರುತ್ತಿದ್ದವು. ನಿನ್ನ ಕೈಗಳು ಎಷ್ಟು ಮೃದುವಾಗಿವೆ ಎಂದರೆ ಹೂವಿನ ದಳಗಳು ಕೂಡ ಇವುಗಳಿಗೆ ಸ್ಪರ್ಧೆ ನೀಡಲಾರವು ಎಂದ. ಮೇಘನ ಅವನ ಭುಜದ ಮೇಲೆ ತಲೆ ಇಟ್ಟಳು. ವಿಕ್ರಮ್, ನಾವು ಭೇಟಿಯಾಗಿ ಕೇವಲ ಒಂದು ದಿನವಾಗಿದೆ. ಆದರೆ ಜನ್ಮಜನ್ಮಾಂತರದ ಪರಿಚಯವಿದ್ದಂತೆ ಭಾಸವಾಗುತ್ತಿದೆ. ಇದು ಮೋಹವೋ ಅಥವಾ ಪ್ರೇಮವೋ? ವಿಕ್ರಮ್ ಅವಳ ಗಲ್ಲವನ್ನು ಹಿಡಿದು ತನ್ನ ಕಡೆಗೆ ತಿರುಗಿಸಿಕೊಂಡ. ಹೆಸರು ಏನೇ ಇರಲಿ ಮೇಘನ, ಆದರೆ ನಿನ್ನ ಸಾಮೀಪ್ಯ ನನಗೆ ಹೊಸ ಜೀವ ನೀಡಿದೆ. ನಿನ್ನ ಉಸಿರಿನ ಬಿಸಿ ನನ್ನ ರಕ್ತದಲ್ಲಿ ಬೆಂಕಿ ಹಚ್ಚುತ್ತಿದೆ. ನಿನ್ನ ಸಾಮೀಪ್ಯವಿಲ್ಲದೆ ಹೋದರೆ ಈ ಮಲೆನಾಡಿನ ತಂಪು ಕೂಡ ನನ್ನನ್ನು ಸುಡಬಹುದು ಎಂದು ಅತೀವ ಭಾವನೆಯಿಂದ ಹೇಳಿದ. ಅವನು ಮೆಲ್ಲಗೆ ಬಾಗಿ ಅವಳ ಹಣೆಗೆ ಮುತ್ತಿಟ್ಟ. ಆ ಸ್ಪರ್ಶಕ್ಕೆ ಮೇಘನ ಕಣ್ಮುಚ್ಚಿ ಆನಂದಿಸಿದಳು. ಅದು ಕಾಮದ ಮುತ್ತಾಗಿರಲಿಲ್ಲ, ಅದೊಂದು ಭರವಸೆಯ ಮುತ್ತಾಗಿತ್ತು. ಅವರು ವಾಪಸ್ ಬರುವಾಗ ಮತ್ತೆ ಜೋರಾದ ಮಳೆ ಸುರಿಯಲಾರಂಭಿಸಿತು. ಈ ಬಾರಿ ಮಳೆ ಎಷ್ಟು ರಭಸವಾಗಿತ್ತೆಂದರೆ ಮುಂದೆ ಸಾಗಲು ಸಾಧ್ಯವಾಗಲಿಲ್ಲ. ದಾರಿಯಲ್ಲಿದ್ದ ಒಂದು ಹಳೆಯ ಪಾಳುಬಿದ್ದ ಗುಡಿಸಲಿನ ಒಳಗೆ ಅವರು ಆಶ್ರಯ ಪಡೆದರು. ಗುಡಿಸಲಿನ ಒಳಗೆ ಕತ್ತಲೆಯಿತ್ತು, ಆದರೆ ಹೊರಗಿನ ಮಿಂಚಿನ ಬೆಳಕು ಆಗಾಗ ಒಳಗೆ ಬೆಳಕು ಚೆಲ್ಲುತ್ತಿತ್ತು. ಇಬ್ಬರೂ ಸಂಪೂರ್ಣವಾಗಿ ಒದ್ದೆಯಾಗಿದ್ದರು. ಚಳಿ ಇಬ್ಬರನ್ನೂ ನಡುಗಿಸುತ್ತಿತ್ತು. ವಿಕ್ರಮ್, ತುಂಬಾ ಚಳಿ ಆಗ್ತಿದೆ ಅಲ್ವಾ ಎಂದು ಕೇಳುತ್ತಾ ತನ್ನ ಜರ್ಕಿನ್ ತೆಗೆದು ಅವಳಿಗೆ ಹೊದಿಸಲು ಹೋದ. ಮೇಘನ ಅವನ ಕೈ ತಡೆದಳು. ಬಟ್ಟೆಗಿಂತ ನಿನ್ನ ಅಪ್ಪುಗೆಯಲ್ಲಿ ಹೆಚ್ಚು ಬೆಚ್ಚಗಿದೆ ವಿಕ್ರಮ್ ಎಂದು ಕಂಪಿಸುವ ಧ್ವನಿಯಲ್ಲಿ ಹೇಳಿದಳು. ಆ ಮಾತು ವಿಕ್ರಮ್ನ ತಾಳ್ಮೆಯ ಕಟ್ಟಿಯೊಡೆಯುವಂತೆ ಮಾಡಿತು. ಅವನು ಅವಳನ್ನು ತನ್ನ ತೋಳುಗಳಲ್ಲಿ ಎಳೆದುಕೊಂಡ. ಅವಳ ಒದ್ದೆಯಾದ ಬಟ್ಟೆಗಳು ಅವರ ದೇಹಗಳ ಅಂತರವನ್ನು ಇಲ್ಲವಾಗಿಸಿದ್ದವು. ಅವಳ ಎದೆಯ ಬಡಿತ ಅವನ ಎದೆಗೆ ಕೇಳಿಸುತ್ತಿತ್ತು. ಮೇಘನ, ನಿನ್ನ ಈ ಸೌಂದರ್ಯಕ್ಕೆ ಸೋಲದ ಗಂಡಸೇ ಈ ಪ್ರಪಂಚದಲ್ಲಿ ಇಲ್ಲ. ನೀನು ಮಳೆಯ ಹನಿಯಂತೆ ನನ್ನ ಜೀವನಕ್ಕೆ ಬಂದಿದ್ದೀಯಾ? ನಿನ್ನನ್ನು ಹೀಗೆಯೇ ಯುಗಯುಗಾಂತರಗಳವರೆಗೆ ಹಿಡಿದಿಟ್ಟುಕೊಳ್ಳಬೇಕು ಅನ್ನಿಸ್ತಿದೆ ಎಂದು ವಿಕ್ರಮ್ ಅವಳ ಕಿವಿಯಲ್ಲಿ ಪಿಸುಗುಟ್ಟಿದ. ಮೇಘನ ಅವನ ಕುತ್ತಿಗೆಗೆ ಕೈ ಹಾಕಿ ಅವನನ್ನು ಇನ್ನೂ ಹತ್ತಿರಕ್ಕೆ ಎಳೆದುಕೊಂಡಳು. ಮಾತುಗಳು ಸಾಕು ವಿಕ್ರಮ್. ಈ ಕ್ಷಣ ನಮಗೆ ಸೇರಿದ್ದು. ಹೊರಗೆ ಪ್ರಳಯವೇ ಆಗಲಿ, ಇಲ್ಲಿ ನಾನು ನಿನ್ನವಳಾಗಬೇಕು ಎಂದಳು. ವಿಕ್ರಮ್ ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದ. ಅವಳ ತುಟಿಗಳು ಚಳಿಯಿಂದ ನಡುಗುತ್ತಿದ್ದವು. ಅವನು ತನ್ನ ಬಿಸಿ ತುಟಿಗಳನ್ನು ಅವಳ ತಣ್ಣನೆಯ ತುಟಿಗಳ ಮೇಲೆ ಒತ್ತಿದ. ಅದು ಒಂದು ದೀರ್ಘವಾದ, ಮಾದಕವಾದ ಚುಂಬನವಾಗಿತ್ತು. ಆ ಚುಂಬನದಲ್ಲಿ ಹಸಿವಿತ್ತು, ಪ್ರೀತಿಯಿತ್ತು ಮತ್ತು ಪರಸ್ಪರ ಬೆರೆಯುವ ತವಕವಿತ್ತು. ಮಳೆಯ ಆರ್ಭಟ ಹೆಚ್ಚಾದಂತೆ ಅವರ ಪ್ರಣಯದ ಆಟವು ಹೆಚ್ಚಾಯಿತು. ಆ ಪಾಳು ಬಿದ್ದ ಗುಡಿಸಲು ಅಂದು ಸ್ವರ್ಗದ ಅರಮನೆಯಾಯಿತು. ಗುಡುಗು ಮಿಂಚುಗಳ ಸಾಕ್ಷಿಯಾಗಿ ಪ್ರಕೃತಿಯ ಮಡಿಲಲ್ಲಿ ಎರಡು ದೇಹಗಳು ಒಂದಾದವು. ಅಲ್ಲಿ ಯಾವುದೇ ಮುಚ್ಚುಮರೆಯಿರಲಿಲ್ಲ. ವಿಕ್ರಮ್ ಅವಳ ಪ್ರತಿ ಅಂಗಾಂಗವನ್ನೂ ಆರಾಧಿಸಿದ. ಅವಳ ಕಂಠ, ಅವಳ ನಡು, ಅವಳ ತೊಡೆಗಳು ಎಲ್ಲವನ್ನೂ ತನ್ನ ಸ್ಪರ್ಶದಿಂದ ಪುನೀತುಗೊಳಿಸಿದ. ಮೇಘನಾ ಕೂಡ ಸಂಕೋಚವನ್ನೆಲ್ಲ ತೊರೆದು ಅವನ ಪ್ರೀತಿಗೆ ಶರಣಾದಳು. ಆ ಏಕಾಂತದ ಕ್ಷಣಗಳು ಸಮಯವನ್ನೇ ಮರೆಸಿದ್ದವು. ಅಲ್ಲಿ ಕೇವಲ ನಿಟ್ಟುಸಿರುಗಳ ಸದ್ದು ಮತ್ತು ಮಳೆಯ ಸಂಗೀತ ಮಾತ್ರವಿತ್ತು. ಮಳೆ ನಿಂತಾಗ ಸಂಜೆಯಾಗಿತ್ತು.
ಅವರು ಪರಸ್ಪರರ ಕಣ್ಣುಗಳಲ್ಲಿ ನೋಡಲು ಸ್ವಲ್ಪ ನಾಚಿಕೆ ಪಡುತ್ತಿದ್ದರು. ಆದರೆ ಆ ನಾಚಿಕೆಯಲ್ಲಿ ಅಪಾರವಾದ ತೃಪ್ತಿಯಿತ್ತು. ಅವರು ಕೈ ಕೋರ್ಕೊಂಡು ಹೋಮ್ಸ್ಟೇಗೆ ಮರಳಿದರು. ಆ ರಾತ್ರಿ ಇಬ್ಬರೂ ಬೇಗನೆ ಮಲಗಲಿಲ್ಲ. ವಿಕ್ರಮ್ ಮೇಘನಾಳ ರೂಮಿಗೆ ಹೋದ. ಬಾಲ್ಕನಿಯಲ್ಲಿ ಕುಳಿತು ನಕ್ಷತ್ರಗಳನ್ನು ನೋಡುತ್ತಾ ಭವಿಷ್ಯದ ಬಗ್ಗೆ ಮಾತನಾಡಿದರು. ನಾಳೆ ನಾನು ವಾಪಸ್ ಬೆಂಗಳೂರಿಗೆ ಹೋಗಬೇಕು ಎಂದ ವಿಕ್ರಮ್ ಬೇಸರದಿಂದ. ಮೇಘನಾ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಇದು ಇಲ್ಲಿಗೆ ಮುಗಿಯುವ ಕಥೆಯಲ್ಲ ವಿಕ್ರಮ್. ಇದು ಕೇವಲ ಆರಂಭ. ನನ್ನ ಕಾದಂಬರಿಗೆ ಈಗ ನಾಯಕ ಸಿಕ್ಕಿದ್ದಾನೆ. ಆ ನಾಯಕನನ್ನು ಬಿಟ್ಟು ನಾನಿರಲಾರೆ. ವಿಕ್ರಮ್ ಅವಳನ್ನು ಎತ್ತಿ ತನ್ನ ಮಡಿಲಲ್ಲಿ ಕೂರಿಸಿಕೊಂಡ. ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಮೇಘನಾ. ಈ ಮಲೆನಾಡು ನಮಗೆ ಸಾಕ್ಷಿಯಾಗಿದೆ. ನಿನ್ನ ಪ್ರತಿ ನಗು, ಪ್ರತಿ ಕಣ್ಣೀರು, ಪ್ರತಿ ಕನಸಿಗೂ ಇನ್ಮುಂದೆ ನಾನೇ ಕಾವಲುಗಾರ ಎಂದು ಭಾಷೆ ಕೊಟ್ಟ. ಮಾರನೇ ದಿನ ಅವರು ಬೆಂಗಳೂರಿಗೆ ಹೊರಟರು. ಆದರೆ ಒಂಟಿಯಾಗಿ ಅಲ್ಲ, ಜೋಡಿಯಾಗಿ. ಅವರ ಪ್ರಯಾಣ ಈಗ ಒಟ್ಟಿಗೆ ಸಾಗಬೇಕಿತ್ತು. ಕಾರು ಮಲೆನಾಡಿನ ಘಾಟಿಗಳನ್ನು ಇಳಿಯುತ್ತಿರುವಾಗ ವಿಕ್ರಮ್ ಡ್ರೈವಿಂಗ್ ಮಾಡುತ್ತಲೇ ಮೇಘನಾಳ ಕೈಯನ್ನು ಹಿಡಿದು ಮುತ್ತಿಟ್ಟ. ನಿನ್ನ ಪ್ರೀತಿ ಈ ಮಲೆನಾಡಿನ ಕಾಫಿಯಂತೆ, ಒಮ್ಮೆ ರುಚಿ ನೋಡಿದರೆ ಬಿಡಲು ಮನಸ್ಸು ಬರುವುದಿಲ್ಲ, ಅಮಲೇರಿಸುತ್ತದೆ ಎಂದು ನಕ್ಕ. ಮೇಘನಾ ನಗುತ್ತಾ ಅವನ ಭುಜದ ಮೇಲೆ ತಲೆ ಇಟ್ಟಳು. ಹೀಗೆ ಮಂಜಿನಲ್ಲಿ ಅರಳಿದ ಪ್ರೀತಿ ನಗರದ ಗದ್ದಲದಲ್ಲೂ ಬಾಡದೆ ಶಾಶ್ವತವಾಗಿ ಉಳಿಯಿತು. ಪ್ರೀತಿ ಎನ್ನುವುದು ಎಲ್ಲಿ, ಯಾವಾಗ, ಯಾರ ಮೇಲೆ ಹುಟ್ಟುತ್ತದೆ ಎಂದು ಹೇಳಲಾಗದು. ಆದರೆ ಅದು ಹುಟ್ಟಿದಾಗ ಬದುಕಿನ ದಿಕ್ಕನ್ನೇ ಬದಲಿಸುವ ಶಕ್ತಿ ಅದಕ್ಕಿರುತ್ತದೆ. ವಿಕ್ರಮ್ ಮತ್ತು ಮೇಘನಾಳ ಕತೆ ಇದಕ್ಕೆ ಒಂದು ಸುಂದರ ಸಾಕ್ಷಿ.